ವೆಂಕಟೇಶ, ವಿಷಯ ಗೊತ್ತಾಯ್ತಾ? ಏನು? ದೇವಮ್ಮನ ಜಾತ್ರಾ ಮಹೋತ್ಸವ ಎಲ್ಲಿ? ಇಟ್ನ ಗ್ರಾಮದಲ್ಲಿ. ಯಾವಾಗ? 3/2026ರಿಂದ 21/3/2026 ಬಹಳ ವಿಜೃಂಭಣೆ ನಡೀತದೆ ಇಟ್ನಾದಲ್ಲಿ. ಮನಸೊಳಗೆ ಪ್ರತಿ ಮನಸೊಳಗೆ ಆಹ ನಿರ್ಮಲ ಪ್ರೇಮವಿದೆ. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು, ಕೋಟಿ ಜನ್ಮ ಬಂದ. Come on, come on, director. Salam, salam, star maker. ಇಲ್ಲಿ ಎಲ್ಲ ಬರೀ actors. ಅಣ್ಣನ ಅರಮನೆ ಎಂದರೆ 60 ಹಳ್ಳಿಯನ್ನೇ ಆಳುವ ಕಟ್ಟಾಳುವ ಕೊರಗೆ ಹೆಸರುವಾಸಿಯಾಗಿರುವಂತ ಅಣ್ಣನ ಅರಮನೆ. ಈ ಅಣ್ಣನ ಅರಮನೆಗೆ ಹೊಂಚು ಹಾಕಲು ಸಂಚು ರೂಪಿಸುವವರ ಎದೆಯನ್ನು ಸೀಳಿ ಈ ಊರನ್ನು ಕಾಯಲು ನನ್ನ ತಲೆ ಹೋದರೂ ಕೂಡ ನಾನು ಸಾಯೋ ತನಕ ಸಿದ್ಧವಾಗಿರ್ತೀನಿ. ಇದೇ ಈ ಶಿವಣ್ಣ ಮಾಡುತ್ತಿರುವಂತಹ ಶಪಥ. ಪ್ರತಿ ಜನ್ಮ ಅನ್ನವನ್ನುಂಡು ಬೆಳೆದಿರುವ ಈ ದೇಹ ಧರ್ಮ ಮಾಡುತ್ತದೆ ವಿನಾ ಧರ್ಮ ಮಾಡೋದಿಲ್ಲ. ಅಣ್ಣನ ಅರಮನೆಯ ಕಾಯೋದಕ್ಕೋಸ್ಕರ ನನ್ನ ರುಂಡ ಹೋದ್ರೂ ಪರವಾಗಿಲ್ಲ, ಖಂಡಿತವಾಗಿ ಅಣ್ಣನ ಅರಮನೆಯನ್ನ ಕಾಪಾಡ್ತೇನೆ. ಇದು ಈ ಚಿಕ್ಕ ದೇವಮ್ಮನ ಸಾಕ್ಷಿಯಾಗೋ ಸಿದ್ಧ ಶಪಥ ಮಾಡ್ತಾ ಇದ್ದೀನಿ. ಅರ್ಜುನ, ಶಿವಣ್ಣನನ್ನ ಒಡ ಹುಟ್ಟಿದವನು. ನಾವು ಹೊಡೆದಾಡ್ತೀವಿ, ಬಡ್ದಾಡ್ತೀವಿ, ಮುಂದೆ ಒಂದಾಗ್ತೇವೆ. ಅದನ್ನ ಕೇಳೋಕೋ ನಿನಗಿಲ್ಲ. ಯಾಕಂದ್ರೆ ನೀನೊಬ್ಬ ದಿಕ್ಕಿಲ್ಲದ ಅನಾಥ ಕಣೋ, ಅನಾಥ. ಹುಡುಗಿಯರಿಗೆ ರೋಜಾ, ಒಲಿದರೆ ಮಜಾ, ಎದುರಾದರೆ ವಜಾ. ಸೇಡು ಸೇಡು, ನಾನತ್ತಿಸುವ ಸೇಡೆಂಬ ಬೆಂಕಿಯ ಕಿಡಿಯಲ್ಲಿ ನಿನ್ನನ್ನು ಸುಟ್ಟು ನಿನ್ನ ಹೆಂಡತಿಯ ಸೌಂದರ್ಯ ಶೀಲವನ್ನ ಸರಿದು ನಿನ್ನ ಕುಟುಂಬವನ್ನ ಬುಗುರಿ ರೀತಿ ಗಿರ್ಗಿಟ್ಲ ಆಡ್ಸಿಲ್ಲ ಅಂದ್ರೆ ನಾನು ರಾಜ ಅಲಿಯಾಸ್ ನೀನೇ ಕೊಟ್ಟ ಬಿರುದು ರೂಪಾಯಿ ರಾಜನೇ ಅಲ್ಲ ಕಣೋ. ಆನೆ ಬಂತುಂದಾನೆ. ಲೇ ರಾಜ, ದಿನಕ್ಕೊಂದು ಕೊಲೆಗೆ ಸುರಿಯ ಮಾಡಿ ಸಂಪತ್ತನ್ನು ಸಂಪಾದಿಸಬೇಕಿರೋ ನಿನ್ನ ಆಸೆಗೆ ನೀರು ಸುರಿದು ಅದು ಎಮ್ಮರವಾಗಿ ಬೆಳೆದ ಮೇಲೆ ನಿನ್ನ ಉಸಿರನ್ನ ಪರಶಿವನ ಪಾದಕ್ಕೆ ಅರ್ಪಿಸಿ ನಾನು ನಿನ್ನ ಸಂಪತ್ತನ್ನು ದೋಚಿ ನಿನ್ನ ಸಾಮ್ರಾಜ್ಯದ ಮೇಲೆ ಸಮಾಧಿ ಕಟ್ಟಿ ನಾನು ಮೆರೆದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಕತೆ ನೀವೆಲ್ಲ
ನಾನೊಬ್ಬ ಉತ್ತಮ ಪೊಲೀಸ್ ಆಫೀಸರ್ ಅಲ್ಲ. ದುಡ್ಡು ಲೈಫಲ್ಲಿ ದುಡ್ಡು ಮಾಡ್ಬೇಕಷ್ಟೇ. ಅದಕ್ಕೋಸ್ಕರ ಈ ಕಾಕಿನ ಬಳಸ್ಕೊಂಡು ತಲೆ ಹಿಡಿಯೋಕ್ಕೂ ರೆಡಿ, ತಲೆ ಹೊಡೆಯೋಕ್ಕೂ ರೆಡಿ. ನನ್ ಮಗನವೇ ಅಲ್ಲ ಕಣ್ರಿ, 1 2 3 4 16 ಕಣ್ರಿ, 16. ಒಂದು ಚೂ ಅಂದ್ರೆ ಸಾಕು ಇಂಡಿಂಡೆ ಬಂದ್ಬಿಡ್ತಾವಲ್ರಿ. ಅಲ್ಲ ಎಲ್ಲ ಸರಿ ಆದ್ರೂ ಈ ನಾಯಿಗಿರ ನಿಯತ್ತು ನಿಮ್ ಮಾತಾಡೋ ಮನ್ಸರಿಗಿಲ್ಲ ಬಿಡ್ರಿ. ಈ ಎಲ್ಲ ನಮ್ಮ ಚೆನ್ನಿಯಲ್ಲಿ ಹೋದ್ಲು. ಚೆನ್ನಿ ಚೆನ್ನಿ ಏ ಚೆನ್ನಿ, ಟೊಮೊಟೊ ಟೊಮೊಟೊ ಟೊಮೊಟೊ, ದಪ್ಪದು ದಪ್ಪದು ಟೊಮೊಟೊ, ಕೆಂಪದು ಕೆಂಪದು ಟೊಮೊಟೊ. ಟೊಮೊಟೊ ಬೇಕೇನ್ರಿ? ಟೊಮೊಟೊ ಟೊಮೊಟೊ ದೇವಮಕ್ಕ, ಟೊಮೊಟೊ ಹಣ್ಣುದು ಬೇಕು. ಅರೆ ಟೊಮೊಟೊ ಟೊಮೊಟೊ ಟೊಮೊಟೊ, ಬರ್ರಿ 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 ಬೇಗ ಅಕ್ಕಂದ್ರ. ಓ ನನ್ನ ಬಾಜಿ ಡೌಗಳ, ನನ್ನ ಫಿಗರ್ಗಳ, ಬರ್ರಿ ಬರ್ರಿ ಟೊಮೊಟೊ ಟೊಮೊಟೊ ಟೊಮೊಟೊ. ತಕ್ಕಳಕ, ನಿಮ್ದು ಹಣ್ಣು ನಮ್ದು ಹಣ್ಣು ತಗೊಳ್ಳಿ ತಗೊಳ್ಳಿ. ಕೆಂಪದು ಹಣ್ಣು ಕೆಂಪದು ಹಣ್ಣು, ದಪ್ಪದು ಹಣ್ಣು ದಪ್ಪದು ಹಣ್ಣು ತಗೊಳ್ಳಿ 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 ತಗೊಳ್ಳಿ. ಟೊಮೊಟೊ ಟೊಮೊಟೊ ಟೊಮೊಟೊ. ಬದನೆಕಾಯಿ ನಮ್ಮದು ದಪ್ಪದು ಬದನೆಕಾಯಿ, ಬುದ್ಧಿದು ಬುದ್ಧಿದು ಬದನೆಕಾಯಿ ತಗೊಳಕ, ನಮ್ದು ಬದನೆಕಾಯಿ. ರಸಗುಲ್ಲ ಟೊಮೊಟೊ, ಬಾದಾಮಿ ಟೊಮೊಟೊ, ಬಹುತ್ ಅಚ್ಚಾ ಬಾಬು ಟೊಮೊಟೊ. ನಿನ್ಮೇಲ್ ನಂಗೆ ಮನಸ್ಸಾಯ್ತೆ, ಕಣ್ ತುಂಬ ನೋಡಕ್ಕೆ ಖುಷಿ ಆಯ್ತೆ. ಏ ಚೆನ್ನಿ, ಏ ಚೆನ್ನಿ, ನಿನ್ನ ನೋಡ್ದು ಜಿನಿಂದ ನಿಲ್ಲಕ್ಕೆ ಆಯ್ತೇ ಇಲ್ಲ, ಕೂರಕ್ಕೆ ಕುಯ್ತೇ ಇಲ್ಲ. ನನ್ನ ಮನಸ್ಸು ಕುಂತ್ಕೊಳಕ್ಕೂ ಆಯ್ತಿಲ್ಲ, ನಿಂತ್ಕೊಳಕ್ಕೂ ಆಯ್ತಿಲ್ಲ. ಬೇ ಚೆನ್ನಿ. ನನ್ನ ಹೆಸರು ಎಸ್ಐ ಕೇಶವ್ ಪಟೇಲ್ ಅಂತ. ನನಗೆ ನ್ಯಾಯ ನೀತಿ ಧರ್ಮ ಅಂದ್ರೆ ತುಂಬಾ ಇಷ್ಟ. ನಾನು ಓದುವಾಗ ಹಾಗೆ ಹೀಗೆ ಅಂತ ಜಂಬಾ ಹೊಡಿತಾ ಇದ್ದೆ. ಆದ್ರೆ ಫೀಲ್ಡ್ ಬಂದ್ಮೇಲೆ ದುಡ್ಡು ಮಾಡ್ಬೇಕು, ಪ್ರಾಪರ್ಟಿ ಮಾಡ್ಬೇಕು ಅಂತ ನನ್ನ ಲೈಫ್ ಹೇಳ್ತು. ಆದ್ರೆ ಇದೇ ಸತ್ಯ ಕಣ್ರಿ. ಮುಂದೆ ನೋಡೋಣ, ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗಿ ಬದಲಾಗ್ತೇನೆ. ಗುಡ್ ಬಾಯ್. ದೊಡ್ಡಮನೆ, ನಮ್ ಪೀಳ್ಸಿ ರಜಾ ಕೊಡೋರು ಕೊಡಲ್ವಲ್ಲ. ಕಾಲೇಜ್ ಎಣ್ಣೆ ನೋಡ್ಬೇಕು, ಆಂಟಿರ್ ನೋಡ್ಬೇಕು, ನೋಡಿ ನೋಡಿ ನಮ್ಗೂ ಕಣ್ಣು ಬಿದ್ದೋಗವ. ರಜೆನೆ ಕೊಡಲ್ವಲ್ಲ ನಮ್ ಪೀಳ್ಸಿ. ನೋಡ್ರಾಯ್ತು ಬಿಡ, ಹೋಗಿ ಪೊಲಿಟಿಕ್ಸ್ ವರ್ಕ್ ನೋಡ್ರೆ ಮುಗೀತು. ಅದು ಅವನೇ ಕೇಳೋದು, ಅವನ ನಾವು ಹೋಗೋದು. ಅಕ್ಕೇನಾಡ್ತಿ ಹೋಗಿ ನೋಡ ಮನೇಲಿ. ಓಂ ನಮ್ ನಮ್ ಶಿವಾಯಂ, ಓಂ ನಮ್ ಸ್ವಾಹಾಯಂ, ಹಣ್ಣುಕಾಯಿ ಶಿವಾಯಂ, ಭೂದಕಾರಿ ಶಿವಾಯಂ, ಕಲಸತಟ್ಟ ಶಿವಾಯಂ, ಮಾದೇಶ್ವರ ಶಿವಾಯಂ, ಚಿಗದೇವನ ಶಿವಾಯಂ, ಹೊಳೆಯಮ್ಮನ ಶಿವಾಯಂ, ಲೋಯಪ್ಪನ ಶಿವಾಯಂ. ಓಂ ನಮ್ ಶಿವಾಯ. ಓಹಂ ಪತ್ರಂ ಸುಕಣಂ ರಂ ರಂ, ಓಹ ನಮ್ ಹಾಯ್ ಸೋಹ ದ್ರವಾಯ. ಜೊತೆಯ ಕಾಂಚನ ಗಂಗಾ ನಮದು, ಈ ಗೌರಿ ಶಿಖರ ನಮದು, ಯುಗಯುಗದ. ಏ ಹುಡುಗಿ ಯಾಕೆ ಹಿಂಗಾಡ್ತಿ, ಈ ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾಡ್ತಿ ಸಿಗವಲ್ಲಿ ರಾಘವ. Zoom, taka zoom, 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 taka zoom, zoom, zoom. ಚೆಲುವಾ ಇವರಿಗೂ ಕೂಡ ಒಂದು ಕಿರು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಸನ್ಮಾನವನ್ನ ಸ್ವೀಕರಿಸಿದ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಹುಶಃ ಇದು ಯಾವ ಜನ್ಮದ ಪುಣ್ಯದ ಫಲನೋ ನನಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ನಾನು ಪ್ರಥಮ ಬಾರಿಗೆ
ಈ ಇಟ್ನಾ ಗ್ರಾಮಕ್ಕೆ ನಾನು ಬರ್ತಾ ಇದ್ದೀನಿ. ಬಹುಶಃ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ವನಸಿರಿ ನಾಡು ಹೇಗೆ ಮುಕುಟಮಣಿಯೋ ಹಾಗೆ ಈ ವನಸಿರಿ ನಾಡಿಗೆ ಇಟ್ನಾ ಗ್ರಾಮ ಮುಕುಟಮಣಿ ಅಂತನೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತುಂಬು ಹೃದಯದಿಂದ ಬಯಸ್ತೇನೆ. ಬಹುಶಃ ನಾನು ಬರ್ಬೇಕಾದ್ರೆ ಹೇಳ್ತಾ ಇದ್ರು, ಇಟ್ನಾ ಗ್ರಾಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಬಹಳ ದೊಡ್ಡ ಗ್ರಾಮ, ಬಹಳ ವಿಶೇಷವಾದಂತ ಅದ್ದೂರಿಯ ಕಾರ್ಯಕ್ರಮವನ್ನ ನಡೆಸ್ತಾರೆ. ಬಹುಶಃ ಈ ಗ್ರಾಮಗಳಲ್ಲಿ ವನಸಿರಿ ನಾಡಿನಲ್ಲಿ ಈ ತರ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನ ಏರ್ಪಡಿಸಿದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಸೇರಿ ಬಹಳ ವಿಶೇಷವಾಗಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸುವಂತ ಒಂದೇ ಒಂದು ಗ್ರಾಮ ಅಂತ ಏನಾರು ಇದ್ರೆ ಅದು ಇಟ್ನಾ ಗ್ರಾಮ ಅಂತ ಹೇಳ್ತಾ ಇದ್ರು. ಬಹುಶಃ ನಾನು ಇಲ್ಲಿ ಬಂದ್ಮೇಲೆ ಅದು ಸತ್ಯ ಅಂತ ನನ್ಗೂ ಅರ್ಥ ಆಯ್ತು. ಯಾಕೆಂದ್ರೆ ನಾನು ಇಲ್ಲಿ ಬರ್ತಾ ನೋಡ್ಕೊಂಡ್ ಬರ್ತಾ ಇದ್ದೆ, ನಾನು ಯಾವ್ದಾದ್ರು ಮೈಸೂರಿನ ದಸರಾ ಕಾರ್ಯಕ್ರಮಕ್ಕೆ ಏನಾದ್ರೂ ಆಗಮಿಸಿದಿನ ಅನ್ನೋ ಒಂದು ಭಾವನೆ ನನಗೆ ಈ ಗ್ರಾಮದಲ್ಲಿ ತಂದ್ಕೊಟ್ಟಿದ್ದೀರಿ. ಹಾಗಾಗಿ ಬಹಳ ವಿಶೇಷವಾದಂತ ಈ ಒಂದು ಸುಂದರವಾದಂತ ನಾಟಕದ ಜೊತೆಗೆ ಬಹಳ ವಿಶೇಷ ಅರ್ಥಪೂರ್ಣವಾದಂತ ಒಂದು ಪಾರಂಪರಿಕವಾದಂತ ಒಂದು ಜಾತ್ರಾ ಮಹೋತ್ಸವನ್ನ ತಾವು ನಡೆಸ್ಕೊಂಡು ಬರ್ತಿದ್ದೀರಿ. ಸಂತೋಷ. ಬಹುಶಃ ಮಾತಾಡ್ಲಿಕ್ಕೆ ಇದು ಸೂಕ್ತ ಸಮಯ ಅಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ. ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ನೀವು ಚೆನ್ನಾಗಿರ್ಬೇಕು. ಈ ಜಗತ್ತಿಗೆ ಕೃಷಿ ಹೇಳ್ಕೊಟ್ಟವ್ರು ನೀವು, ಜಗತ್ತಿಗೆ ಅನ್ನ ಕೊಟ್ಟವ್ರು ನೀವು, ಈ ಜಗತ್ತಿನ ಹಸಿವನ್ನ ನೀಗಿಸಿದವ್ರು ನೀವು, ಋಗ್ವೇದ ಕಾಲದಿಂದ ಕೃಷಿಯನ್ನ ಮಾಡಿ ಈ ಮನುಕುಲವನ್ನ ಉಳಿಸಿದವರು ಬೆಳೆಸಿದವರು ನೀವು, ಈ ನಾಲಿಗೆಗೆ ರುಚಿಯ ಮೆರಗನ್ನ ತಂದವರು ನೀವು. ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಸಾಧ್ಯವಾ ಎಂಬ ಒಂದು ಪ್ರಶ್ನೆಯನ್ನ ಈ ಸಮಾಜ ಹಾಗೂ ಮನುಕುಲ ಹಾಗೂ ಈ ಸಮಾಜದ ಆಳ್ವಿಕೆಯನ್ನ ನಡೆಸ್ತಿರ್ತಕ್ಕಂಥ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಲಿಯುಗದ ಕಾಮಧೇನು, ಈ ದೇಶದ ಆತ್ಮ, ಈ ದೇಶದ ಶಕ್ತಿ, ಭಾರತ ಭಾಗ್ಯ ವಿಧಾತ ನನ್ನ ರೈತ. ಅಂತ ಅನ್ನದಾತರ, ಅಂತ ಇಟ್ನಾ ಗ್ರಾಮದ ರೈತ ಬಾಂಧವರ ಪಾದ ಚರಣ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸ್ಲಿಕ್ಕೆ ನಾನು ಮೊದಲನೇದಾಗಿ ಬಯಸ್ತೇನೆ. ಬಹುಶಃ ನಿಜಕ್ಕೂ ಬಹಳ ಖುಷಿ ಆಗ್ತದೆ. ಮೊದಲನೇ ಬಾರಿ ನಾನು ಬಂದಂತದ ಸಂದರ್ಭದಲ್ಲಿ ಈ ಗ್ರಾಮದ ತಂದೆ ತಾಯಿಯಂದಿರು, ನನ್ನ ಪ್ರೀತಿಯ ಯುವಕರು, ನನ್ನ ಆತ್ಮೀಯ ರೈತ ಬಾಂಧವರು ನನ್ನನ್ನ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿ ಮನೆ ಮಗನಂತೆ ನಮ್ಮನ್ನ ಸ್ವಾಗತಿಸಿದಿರಿ. ಈ ಮಣ್ಣಿನ ಹೋಗಿ ಮಳಗವರೆಗೂ ಕೂಡ ಈ ಗ್ರಾಮದ ನಿಮ್ಮ ಮನೆಯ ಮಗನಾಗಿ ನಿಮ್ಮೊಂದಿಗೆ ನಾನು ಕೂಡ ಇರ್ತೇನೆ ಎಂಬ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಇಂದ ಹೇಳ್ತಾ, ಹಾಗೆ ಎದುರುಗಡೆ ಇರ್ತಕ್ಕಂಥ ತಾಯಿ ಚಿಕ್ಕಮ್ಮ ದೇವಿ ಈ ಇಟ್ನಾ ಗ್ರಾಮದ ಎಲ್ಲ ನನ್ನ ಅನ್ನದಾತರ ಬದುಕನ್ನ ಬಂಗಾರ ಮಾಡ್ಲಿ, ಅನ್ನದಾತರ ಮಕ್ಕಳ ಬದುಕು ಬಂಗಾರ ಆಗ್ಲಿ, ಅನ್ನದಾತರಿಗೆ ಒಳ್ಳೇದಾಗ್ಲಿ. ಹೊಸ ವರ್ಷದ ಪ್ರಾರಂಭದ ಹೊಸ್ತಿಲಲ್ಲಿ ನಾವೆಲ್ಲ ಇದ್ದೇವೆ. ಆದಷ್ಟು ಮುಂದಿನ ದಿನಗಳಲ್ಲಾದರೂ ಸಮಾಜದಲ್ಲಿ 4 ಜನರಂತೆ ಗೌರವಿತವಾದಂತ ಒಂದು ಬದುಕನ್ನ ಬದುಕಿಸುವಂತ ಶಕ್ತಿಯನ್ನ ತಾಯಿ ಚಿಕ್ಕಮ್ಮ ದೇವಿ ಈ ಗ್ರಾಮದ ಎಲ್ಲ ನನ್ನ ರೈತ ಬಾಂಧವರಿಗೆ ಕೊಡ್ಲಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳ್ಕೊಳ್ತಾ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿ ಎಂಬ್ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡುಕು ಸರ್ವ. ಬಹುಶಃ ಒಂದು ಮುತ್ತಂತ ಮಾತಿದೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತರ ಪಾದಗಳನ್ನ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯನ್ನ ಒಕ್ಕಿ ಲಿಂಗಾರ್ಚನೆ ಮಾಡಿದ ಗುರುವಿನ ಜೀವ ಪಾವನ ಕೂಡಲ ಸಂಗಮ ದೇವ ಎಂಬ ಒಂದು ಅದ್ಭುತವಾದಂತ ಮಾತನ್ನ ಹೇಳಿದ್ದಾರೆ. ನಾನಿವತ್ತು ಇಲ್ಲಿ ಹೇಳಿ ಹೋಗ್ತಾ ಇದ್ದೀನಿ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಯಾಕೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರು ಒಂದು ಸತ್ಯವನ್ನ ಹೃದಯದಿಂದ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಎಷ್ಟೇ ಕೋಟಿ ಹಣ ಇದ್ರು, ಇವತ್ತು ನನ್ನ ಹತ್ರನೂ ಕೋಟಿ ಇದೆ, ನಿಮ್ಮ ಹತ್ರನೂ ಹಣ ಇದೆ, ಎಷ್ಟೇ ಕೋಟಿ ಹಣ ಇದ್ರು ಆ ಕೋಟಿ ಹಣವನ್ನ ಒಗ್ಗರಣೆ ಹಾಕೊಂಡು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ತಿನ್ಬೇಕು ಅಂದ್ರೆ ಅನ್ನನೇ ಬೇಕು, ಸೊಪ್ಪುನೇ ಬೇಕು, ಕಾಳು ಕಡ್ಡಿನೇ ಬೇಕು. ಮುಂದಿನ ದಿನದಲ್ಲಿ ಏನಾದ್ರೂ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡ್ಕೊಂಡಿರ್ಬೇಕು ಅಂದ್ರೆ ನಿಜವಾಗ್ಲೂ ಈ ದೇಶದಲ್ಲಿ ಬೇಕಾಗಿರೋದು ಆ ರೈತ ಬಾಂಧವರ ಬದುಕು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸುಸಂದರವಾದಂತ ಬದುಕನ್ನ ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅನುಮಾನನೇ ಬೇಡ. ನಿಮ್ಮಲ್ಲಿರ್ತಕ್ಕಂಥ ಕೀಳಿರಿಮೆಯನ್ನ ತೆಗೆದಾಕಿ ನಾಳೆ ನಿಮ್ಗೂ ಕೂಡ ಒಳ್ಳೆಯ ಬದುಕು ಕಾದಿದೆ. ಅಲ್ಲಿ ತನಕ ತಾಳ್ಮೆ ಇರಲಿ. ಯಾಕೆಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಈ ಭೂಮಿ ಮೇಲೆ ಉಳಿಯುವಂತ ಒಂದೇ ಒಂದು ಕ್ಷೇತ್ರ ಅಂತ ಏನಾದ್ರು ಇದ್ರೆ ಅದು ಕೃಷಿ ಕ್ಷೇತ್ರ. ಇವತ್ತು ನಾವ್ ಏನ್ ನೋಡ್ತಿದೀವಿ, ಸೆಲೆಬ್ರಿಟೀಸ್, ಪೊಲಿಟಿಷಿಯನ್, ಅವರು ಇವರು ಅಂತ ನಾವ್ ಏನ್ ಗೌರವಿಸ್ತಿದೀವಿ, ಏನ್ ಅವ್ರನ್ನ ಪ್ರೀತಿಸ್ತಿದೀವಿ, ಮುಂದೊಂದಿನ ನನ್ನ
ಫಾರ್ಮರ್, ನನ್ನ ರೈತ, ಆ ಸೆಲೆಬ್ರಿಟೀಸ್, ಆ ಹೀರೋಸಂ ಸ್ಥಾನದಲ್ಲಿ ನಿಲ್ಲುವಂತ ಕಾಲ ಬಹಳ ಹತ್ರದಲ್ಲೇ ಇದೆ. ಹಾಗಾಗಿ ಇವತ್ತೇನು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಿರ್ತಕ್ಕಂಥ ನನ್ನ ರೈತ ಬಾಂಧವರ ಬದುಕಿನಲ್ಲಿ ನಿಜವಾಗ್ಲೂ ಆ ತಾಯಿ ಇದ್ದಿದ್ದೇ ಆದ್ರೆ ನಾಳೆಯಿಂದ ಒಂದು ಗೌರವಿತವಾದಂತ ಒಂದು ಸಮಾಜದಲ್ಲಿ ನಾಲ್ಕರಂತೆ ಬದುಕುವುದು ಅಂತ ಎಲ್ಲ ಒಂದು ಆಶೀರ್ವಾದವನ್ನ ಇಟ್ನಾ ಗ್ರಾಮದ ನನ್ನ ರೈತ ಬಾಂಧವರ ಮಕ್ಕಳಿಗೆ ಕುಟುಂಬದವರಿಗೆ ಮಾಡ್ಲಿ ಅಂತ ಹೇಳ್ತಾ, ಹಾಗೆ ಬಹಳ ಒಂದು ನೋವಿಂದ ಒಂದು ಮಾತು ಹೇಳ್ತೀನಿ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಹೇಳಲೇಬೇಕು, ಎದುರುಗಡೆ ತಾಯಿ ಇದ್ದಾಳೆ, ಆ ತಾಯಿಗೆ ಕೂಗುಟ್ಲೇಬೇಕು. ಯಾಕೆಂದ್ರೆ ಈ ದೇಶದ 4.5 ಕೋಟಿ ಜನತೆಯ ನನ್ನ ರೈತರ ಮಕ್ಕಳ ಒಂದು ಕೂಗು ಎಲ್ಲೋದ್ರು ಎಲ್ಲಿ ಬಂದ್ರು ಮೊದಲೇ ಸಮಸ್ಯೆ ಕೈ ತೊಳ್ತಾ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ನನ್ನ ರೈತ ಬಾಂಧವರ ಮಕ್ಕಳಿಗೆ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಎಲ್ಲೇ ಹೋದ್ರು ಹೆಣ್ಕೊಡಲ್ಲ, ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ, ಇವತ್ತು ನಿಜವಾದ ಈ ದೇಶದ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ನನ್ನ ರೈತರ ಮಕ್ಕಳಿಗೆ ಹೆಣ್ ಕೊಡ್ತಾ ಇಲ್ಲ. ಇದು ನಿಜಕ್ಕೂ 21ನೇ ಶತಮಾನದಲ್ಲಿ ಏನಾದ್ರೂ ಸಮಸ್ಯೆಗಳಂತ ಏನಾದ್ರು ಇದ್ರೆ ಆ ಸಮಸ್ಯೆಗಳ ಪಟ್ಟಿಯಲ್ಲಿ ಮೊದಲನೇ ಸಮಸ್ಯೆ ಹೆಣ್ ಕೊಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ತಾಯಿ ಚಿಕ್ಕಮ್ಮ ದೇವಿ, ನಿಮ್ಮ ಸಹೋದರಿ ತಾಯಿ ಚಾಮುಂಡೇಶ್ವರಿಯಲ್ಲೂ ನಾನು ಕೇಳ್ಕೊಂತೀನಿ, ನಾಳೆಯಿಂದನಾದ್ರೂ ಈ ಜಗತ್ತಿಗೆ ಅನ್ನ ಕೊಟ್ಟ, ಈ ಜಗತ್ತಿನ ಹಸಿವನ್ನ ನೀಗಿಸ್ತಾ, ಈ ಜಗತ್ತಿನ ಎಲ್ಲರ ಬದುಕನ್ನ ಬೆಳಗಿಸ್ತಾ ಇರ್ತಕ್ಕಂಥ ಆ ಅನ್ನದಾತನ ಮಕ್ಕಳ ಬದುಕಲ್ಲಿ ಒಂದು ಹೊಸ ಬೆಳಕನ್ನ ಕೊಡುತ್ತಾಯಿ ಅಂತ ಹೇಳಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಯಾರು ಕೂಡ ಜಮೀನುಗಳನ್ನ ಕಳ್ಕೋಬೇಡಿ. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರ ಜಮೀನು ಸಣ್ಣ ಹಿಡುವಳಿದಾರರು, ಕೇವಲ 1 ಎಕರೆ, ಅರ್ಧ ಎಕರೆ, 3/4 ಎಕರೆ, 2 ಎಕರೆ ಇದೆ. ಹಾಗಾಗಿ ನೀವು ಊಹಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇರತಕ್ಕಂಥ ಕೊಯ್ನೂರು ವರ್ಷದ ಬೆಲೆ ಈ ತಾಯಿಯ ಮಣ್ಣಿನ ಬಂದೇ ಬರುತ್ತೆ. ಹಾಗಾಗಿ ತಾವ್ಯಾರು ಜಮೀನುಗಳನ್ನ ಕೊಳ್ಳಕೋಬೇಡಿ, ಉಳಿಸ್ಕೊಳ್ಳಿ, ಯಾರು ಮಾರ್ಕೊಳಕ್ ಹೋಗ್ಬೇಡಿ. ಇನ್ ಮುಂದಿನ ದಿನದಲ್ಲಿ ಯಾರ ಹತ್ರ 2 ಎಕರೆ 5 ಎಕರೆ ಜಮೀನ್ ಇರುತ್ತೆ, ಮುಂದಿನ ದಿನಗಳಲ್ಲಿ 1-5-10 ವರ್ಷ ಕಳೆದ್ರೆ ಯಾರ ಹತ್ರ 2 ಎಕರೆ 5 ಎಕರೆ 10 ಎಕರೆ ಜಮೀನ್ ಇರುತ್ತೆ ಅಂತ ರೈತರ ಮಕ್ಕಳಿಗೆ ಯಾರು ಹೆಣ್ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ, ಅವ್ರ ಮುಂದೆ ಬಂದು ಅಕ್ಕನ್ನು ಕೊಡ್ತೀನಿ, ಅಕ್ಕನ್ನು ಕೊಡ್ತೀನಿ, ತಂಗಿನೂ ಕೊಡ್ತೀನಿ, ಮದುವೆ ಮಾಡ್ಕೊಳ್ಳಿ ಅನ್ನೋ ಕಾಲ ಬಂದೇ ಬರುತ್ತೆ. ಅಂತ ಕಾಲವನ್ನ ನಾವೆಲ್ಲರೂ ಬಹಳ ಹತ್ರದಲ್ಲಿ ನೋಡ್ತೀವಿ. ಹಾಗಾಗಿ ಇವತ್ತು ನೊಂದಿರ್ತಕ್ಕಂಥ ನನ್ನ ಅನ್ನದಾತರ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ದಯಮಾಡಿ ನೀವು ನಾಳೆಯಿಂದ ಯಾರಿಗೋ ಕಾಣದೇ ಇರೋರಿಗೆ, ಎಲ್ಲೋ ಇರೋರಿಗೆ ಹೆಣ್ ಕೊಡೋ ಬದಲು ಆ ಅನ್ನ ಕೊಟ್ಟಂತ ಅನ್ನದಾತನ ಮಕ್ಕಳಿಗೆ ಹೆಣ್ ಕೊಟ್ಟು ಆ ಕುಟುಂಬದವ್ರನ್ನ ಉಳಿಸಿ ಕಾಪಾಡಿ ಬೆಳೆಸಿ ಅಂತ ಹೇಳಿ ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ತಾಯಂದಿರಿಗೂ ಕೂಡ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಹಾಗಾಗಿ ಇನ್ ಮುಂದಿನ ದಿನಗಳಲ್ಲಿ, ಅದರಲ್ಲೂ ಈ ಪುಣ್ಯ ಭೂಮಿ ಕರ್ಮ ಭೂಮಿ ಅಂತ ಏನಾದ್ರು ಈ ಭೂಮಿ ಮೇಲೆ ಇದ್ರೆ ಅದು ನನ್ನ ವನಸಿರಿ ನಾಡಿನ, ಅದರಲ್ಲೂ ತಾಯಿ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಇಟ್ನಾ ಗ್ರಾಮ ನಿಜವಾದ ಸ್ವರ್ಗ ಅಂತ ಕೂಡ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ತುಂಬು ಹೃದಯದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಮಂಗಳವಾಗ್ಲಿ, ನಾಳೆಯಿಂದ ನಿಮ್ಮ ಬದುಕು ಬಂಗಾರ ಆಗ್ಲಿ, ನನ್ನ ಅನ್ನದಾತರ ಮಕ್ಕಳು ಬೆಳೆಯಲಿ. ಸಮಾಜದಲ್ಲಿ ಅನ್ನದಾತರಂದ್ರೆ ಯಾರು ಇವತ್ತು ಅವ್ರನ್ನ ಆಚೆ ನಿಲ್ಸಿ ಅಂತಿದ್ದಾರೆ, ಇವತ್ಯಾರು ಅನ್ನದಾತರನ್ನ ಬಹಳ ಕಿಳಿರಮೆಯಿಂದ ನೋಡ್ತಾ ಇದ್ದಾರೆ. ನಿಮ್ಮ ಬದುಕು ಹೇಗಿರ್ಬೇಕು ಅಂದ್ರೆ, ಯಾರು ನಿಮ್ಮನ್ನ ಗೆಟ್ ಔಟ್ ಅಂದ್ರು ಅವರೇ ನಾಳೆ ನಿಮ್ಗೆ ವೆಲ್ಕಮ್ ಮಾಡಿ ಕಟ್ಔಟ್ ಹಾಕುವಂತ ಬದುಕು ನಿಮ್ಮೆಲ್ಲರದು ಆಗ್ಲಿ ಅಂತ ಹೇಳಿ ನಾನು ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಚಿಕ್ಕಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸಿ, ಹಾಗೆ ಇವತ್ತು ನಮ್ಮನ್ನ ಪ್ರೀತಿಯಿಂದ ಕರೆಸಿ ನಮ್ಮನ್ನ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮದ ಚಿಕ್ಕಮ್ಮ ದೇವಿ ಕೃಪಾ ಪೋಷಿತ ನಾಟಕ ಮಂಡಳಿಯ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಪಾದ ಚರಣ ಕಮಲಗಳಿಗೆ ಮತ್ತೊಮ್ಮೆ ನಮಿಸಿ ವಂದಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಸದಾಕಾಲ ಕೇಳ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಿ ನಿಮ್ಗೆಲ್ಲರಿಗೂ ನಾಳೆಯಿಂದ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ವಿಶೇಷವಾಗಿ ಈ ಒಂದು ವೇದಿಕೆ ಮುಖಾಂತರ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜೈ ಅನ್ನದಾತ, ಜೈ ಜೈ ಅನ್ನದಾತ. ವೇದಿಕೆಯಲ್ಲಿ ದೀಪ ಬೆಳಗುವುದರ ಮುಖಾಂತರ ನಮ್ಮ ಈ ನಾಟಕದ ಕಾರ್ಯಕ್ರಮಕ್ಕೆ ವಿಘ್ನ ವಿನಾಶಕರ ಆಶೀರ್ವಾದ ಹಾಗೂ ನಮ್ಮ ಆದಿಶಕ್ತಿ ದೇವತೆ ಗ್ರಾಮ ದೇವತೆ ಶ್ರೀ ಚಿಕ್ಕದೇವನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ನಮ್ಮ ನಾಟಕದ ಮೇಲೆ ಯಾವುದೇ ತರ ತಪ್ಪು ವಿಘ್ನಗಳು ಏನೇ ಬಂದರೂ ಅದನ್ನು ಬದಿಗೊತ್ತಿ ನಮ್ಮ ತಾಯಿ ನಮ್ಮ ನಾಟಕವನ್ನು ತುಂಬಾ ಯಶಸ್ವಿಗೊಳಿಸಿ ಈ ವೇದಿಕೆ ಉದ್ಘಾಟನೆ ಮುಖಾಂತರ ಒಳ್ಳೆಯದಾಗಲಿ ಎಲ್ಲರಿಗೂ.
ವೇದಿಕೆಯ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮ ಚಾಲನೆ ನೀಡಿ ಈಗ ಸ್ವಾಗತ ಭಾಷಣ ಹಾಗೂ ಹೂಗುಚ್ಛ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ, ಜೋರಾದ ಚಪ್ಪಳೆಯ ಮೂಲಕ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಗೌರವ ಸಮರ್ಪಣೆಯಲ್ಲಿ ಭಾಗವಹಿಸಿದ ಪದಾಧಿಕಾರಿಗಳು ಹಾಗೂ ಗಣ್ಯರಿಗೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಜಯಪ್ರಕಾಶ್ ರವರು, ಜೆಡಿಎಸ್ ಮುಖಂಡರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಜಯರಾಮ್ ಅವರು ಎಲ್ಲರೂ ವೇದಿಕೆಗೆ ಬರಬೇಕು. ಹಾಗೂ ಎಸ್ ವೆಂಕಟೇಶಣ್ಣ ಮತ್ತೆ ನಿಂಗರಾಜಣ್ಣ ಅವರು ನೆರವೇರಿಸಿಕೊಡ್ಬೇಕು. ತೃತೀಯ ಬಹುಮಾನ ದ್ವಿತೀಯ ಬಹುಮಾನ ಭೈರವಿ ಸ್ಪೈಕರ್ಸ್ ತಂಡದ ಆಟಗಾರರು ಬರಬೇಕು. ವೇದಿಕೆಯಲ್ಲಿ ಬಹುಮಾನವನ್ನ ಕ್ಯಾಂಪ್ ನಾಯಕರು ನೆರವೇರಿಸಿಕೊಡ್ಬೇಕು. ಶಾಂತಿಪುರ ಕ್ಯಾಂಪ್ ನಾಯಕರು. ಪ್ರಥಮ ಬಹುಮಾನ ದಿಶಾ ಸ್ಟಾರ್ಸ್. ಈ ಬಹುಮಾನವನ್ನ ಎಸ್ ವೆಂಕಟೇಶಣ್ಣ ಅವರು ನೆರವೇರಿಸಿಕೊಡ್ಬೇಕು.